ರೈತರ ಸಂಗಾತಿ ದನಗಳಿಗೆ ಈಗ ಲಂಪಿ ಸ್ಕಿನ್ ಅಂತ ಒಂದು ರೋಗ ಕಾಣಿಸ್ಕೊಂಡಿದೆ. ಈ ಲಂಪಿ ಸ್ಕಿನ್ ಅನ್ನುವ ರೋಗ ಒಂದಿಷ್ಟು ರೈತರೆಲ್ಲ ಆತಂಕ ಕೂಡಿದೆ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಂಡುಬರುವಂಥ ಒಂದು ರೋಗ. ಏನು ಈ ಹಿಂದೆಯೂ ಸಹ ಇದು ಸಾಂಕ್ರಾಮಿಕ ರೋಗ. ಇದು ಒಂದು ದನಗಳಿಂದ ಇನ್ನೊಂದು ದನಕ್ಕೆ ಹರಡ್ತಾ ಇದೆ. ಈ ಮಟ್ಟದಲ್ಲಿ ಈಗಾಗಲೇ ಕುಷ್ಟಗಿ ತಾಲೂಕಿನ ಮಾದಾಪುರ, ಗುಡದೂರು, ದೋಟ್ಯಾಳ, ಮುದೇನೂರ, ಜುಮ್ಲಾಪುರ ಮತ್ತು ತಾವರ್ಗೇರಿ ಭಾಗದಲ್ಲಿ ಅಧಿಕ ಪ್ರಮಾಣದಲ್ಲಿ ಲಂಪಿ ಸ್ಕಿನ್ ಕಂಡು ದನಗಳು ಸಾವನ್ನಪ್ಪುತ್ತವೆ. ಆದರೆ ಇಲ್ಲಿ ಪಶುಸಂಗೋಪನಾ ಇಲಾಖೆಯವರು ತೀರಾ ನಿರ್ಲಕ್ಷ್ಯ ವಹಿಸೋದಕ್ಕೆ ಈಗಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಸುಮಾರು 100 ದನಗಳಿಗೆ ಲಂಪಿ ಸ್ಕಿನ್ ಕಾಣಿಸ್ಕೊಂಡಿದೆ. ಲಂಪಿ ಸ್ಕಿನ್ನಿಂದ ಒಂದಿಷ್ಟು ದನಗಳು ಸಹ ಸಾವನ್ನಪ್ಪಿವೆ. ಆದರೆ ಪಶು ಇಲಾಖೆಯವರು ಇಲ್ಲಿವರೆಗೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೇವಲ ಒಮ್ಮೆ ಹೋಗಿ ಒಂದು ಚಿಕಿತ್ಸೆ ಮಾಡಿದ ಗೊತ್ತು. ಅವರು ಪಶು ಇಲಾಖೆಯವರು ಹೇಳಿದೆ ಅಂತೇಳಿದರೆ ಪ್ರತ್ಯೇಕವಾಗಿ ಲಂಪಿ ಸ್ಕಿನ್ನಿಗೆ ಯಾವುದೇ ಲಸಿಕೆಗಳಿಲ್ಲ. ಆದರೆ ಇರುವಂಥ ಏನು ಗೋಟ್ ಫಾಕ್ಸ್ ಇದೆ, ಆ ಗೋಟ್ ಫಾಕ್ಸನ್ನೇ ಕೊಟ್ಟು ಅದನ್ನು ನಿಯಂತ್ರಣ ಮಾಡ್ತೀವಿ. ಆದರೆ ಗೋಟ್ ಫಾಕ್ಸ್ನಲ್ಲಿ ಅದನ್ನು ಕೇವಲ ದೊಡ್ಡ ದನಗಳಿಗೆ ಮಾತ್ರ ಮಾಡ್ತೀವಿ. 6 ತಿಂಗಳ ಕೆಳಗಿರುವಂಥ ಕರುಗಳಿಗೆ ಅದನ್ನು ಗೋಟ್ ಫಾಕ್ಸನ್ನು ಮಾಡದೇ ಇರುವಂಥಕ್ಕಾಗಿ ಈಗ ಹೆಚ್ಚು ಗೋಟ್ ಫಾಕ್ಸ್ ಇದೇನು ಲಂಪಿ ಸ್ಕಿನ್ ಈಗ ಕಾಣ್ತಾ ಇದೆ. ಜೊತೆಗೆ ಕಳೆದ ವರ್ಷ ಮಳೆ ಕಮ್ಮಿ ಆಗಿತ್ತು ಮತ್ತು ಹಿಂದಿನ ವರ್ಷ ಅಧಿಕ ಮಳೆ ಆಗಿರುವಂಥ ಕಾರಣಕ್ಕಾಗಿ ಲಂಪಿ ಸ್ಕಿನ್ ಕಾಣ್ತೀವಿ. ಈ ವರ್ಷ ಸ್ವಲ್ಪ ಮಳೆ ಕಳೆದ ವರ್ಷ ಕಡಿಮೆ ಆಗಿರುವಂಥ ಕಾರಣಕ್ಕೆ ಲಂಪಿ ಸ್ಕಿನ್ ಅಲ್ಲ. ಆದರೆ ಈ ಬಾರಿ ಮತ್ತೆ ಮಳೆ ಆಗಿರೋದ್ರಿಂದ ಅಲ್ಲಲ್ಲಿ ಲಂಪಿ ಸ್ಕಿನ್ಗಳ ಪ್ರಕರಣ ಬರ್ತಾ ಇವೆ. ಇದಕ್ಕೆ ನಿಯಂತ್ರಿಸಬೇಕಾಗಿದ್ದು ಮುಖ್ಯವಾಗಿದೆ. ಆದರೆ ಇವರು ಹೇಳೋದಂತೇಳಿ ಇದು ಸೊಳ್ಳೆಗಳಿಂದ ಹರಡುವಂಥ ರೋಗ ಆಗಿದೆ. ಸೊಳ್ಳೆಗಳನ್ನು ನಿಯಂತ್ರಿಸಬೇಕಾಗಿದೆ. ದನಗಳಿಗೆ ಒಂದು ಸೊಳ್ಳೆ ಪರದೆನ ಆಗಿರ್ಬೋದು ಅಥವಾ ದನಗಳೇನು ಆ ಒಂದು ಲಂಪಿ ಸ್ಕಿನ್ಗೆ ಬಂದಿರುವಂಥ ದನವನ್ನು ಬೇರೆ ಕಡೆ ಪ್ರತ್ಯೇಕಿಸಬೇಕು ಮತ್ತು ಅವುಗಳನ್ನು ಅವುಗಾಗಿ ಪ್ರತ್ಯೇಕ ಒಂದಿಷ್ಟು ಚಿಕಿತ್ಸೆಯನ್ನು ಕೊಡಿದ್ರೆ ಅದು ತಾತ್ಕಾಲಿಕವಾಗಿ ಅವುಗಳಿಗೆ ಇದನ್ನು ಸಾವನ್ನಪ್ಪೋದನ್ನು ತಡಿಬೋದು ಅನ್ನೋದು ಅವರವಾಗಿದೆ. ಆದರೆ ಇಲ್ಲಿ ಅದು ವ್ಯಾಪಕವಾಗಬೇಕಾಗಿದೆ. ಜೊತೆಗೆ ರೈತರು ಅವುಗಳೆಲ್ಲವನ್ನು ಏನು ಒಂದು ದನದ ಕೊಟ್ಟಿಗೆಯಲ್ಲಿ ಸೊಳ್ಳೆ ಪರದೆನ ಹಾಕಿರುವುದು, ಸೊಳ್ಳೆ ನಿಯಂತ್ರಿಸೋದು ಸಹ ಕಷ್ಟ ಆಗಿದೆ. ಯಾಕಂದರೆ ಅದು ದನದ ಕಟ್ಟಿಗೆ ಅನ್ನೋದೇ ಒಂದಿಷ್ಟು ಸೊಳ್ಳೆಗಳೇನು ಇರುವಂಥದ್ದು ಇದೆ. ಈ ಕುರಿತು ಜಿಲ್ಲಾಡಳಿತ ಸಹ ಸಾಕಷ್ಟು ಪ್ರಮಾಣದಲ್ಲಿ ಕೇಳ್ತೀವಿ. ಕೇವಲ ವ್ಯಾಕ್ಸಿನನ್ನು ಹಾಕಿದೆ ಕೈ ಬಿಟ್ಟಿದೆ ಅಂತಲ್ಲ. ಆದರೆ ಈಗಿರುವಂಥದ್ದು ಏನು ಮಾದಾಪುರದಲ್ಲಿ ದೊಡ್ಡಪ್ಪ ಅನ್ನುವರಂಥ ಏನು ಆಕಳಿದೆ, ಅದು ಹೋರಿಗೆ ಸಹ ಈಗ ಏನು ಲಂಪಿ ಸ್ಕಿನ್ ಬಂದು ಸಾವನ್ನಪ್ಪಿರೋದು ಇಲ್ಲಿ ಉದಾಹರಣೆ ಇದೆ. ಇದಾಗಿ ನಂತರ ಅಲ್ಲಿ ಒಂದು 3,500 ರೂಪಾಯಿದು ಅಲ್ಲಿ ಔಷಧ ತಂದಿದ್ರಿ ಮುದುಗಲ್ಲಿ ಮತ್ತೆ ಹೋರಿ ಮತ್ತೆ ವಾದ ಮಾಡಿ ಹೇಳ್ರಿ ಸತ್ಯದ ಬಂದಲ್ರಿ ಅಲ್ಲಿಗೆ ಹೋರಿ ಸತ್ತೈತೆ ಸರ್. ನಿಕ್ಕೇನೆ ಸರ್ ದೊಡ್ಡ ತ್ರಾಸ ಅದು ಅನುಭವ ನೋಡ್ರಿ. ಎಣ್ಣೆ ತಗ ತಿಕ್ಕಿ ಮರೆಸ್ತಿದ್ದೆ, ಇವ್ರಿಗೆ ಮಕ್ಕತ್ತಿದ್ರು. ಅದು ಈಗಾಗಲೇ ಪಶುವೈದ್ಯಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಅವರ ನಿಷ್ಕಾಳಜಿಯಿಂದಾಗಿ ಇವತ್ತು ತಾಲೂಕಿನಾದ್ಯಂತ ಈ ರೋಗ ಹರಡಿದೆ. ಇದನ್ನು ಗಂಭೀರವಾಗಿ ಅಧಿಕಾರಿಗಳು ಪರಿಗಣಿಸಬೇಕು. ಈ ಎಲ್ಲ ಭಾಗದಲ್ಲಿ ವ್ಯಾಕ್ಸಿನೇಷನ್ ಮಾಡಬೇಕು ಮತ್ತು ಅದರ ಚಿಕಿತ್ಸೆಯನ್ನು ಮಾಡಬೇಕಾಗಿದೆ. ಮಾನ್ಯ ಉಪನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಈಗಾಗಲೇ ಮಾದಾಪುರ ಗ್ರಾಮದ ದೊಡ್ಡಪ್ಪನ ಹೋರಿ ಸತ್ತು ಹೋಗಿದೆ. ಸುಮಾರು 50,000 ಬೆಲೆ ಬಾಳ್ತಕ್ಕಂಥದ್ದು. ಸರ್ಕಾರ ಅನುಗ್ರಹ ಯೋಜನೆಯಡಿಯಲ್ಲಿ ಆಕಸ್ಮಿಕ ಸಾವಿಗೆ 10,000 ರೂಪಾಯಿ ಪರಿಹಾರ ಧನ ನೀಡುತ್ತೆ. ಆದರೆ ಇಂತಹ ವಿಶೇಷ ಮತ್ತು ಗಂಭೀರವಾಗಿರ್ತಕ್ಕಂಥ ಕಾಯಿಲೆಗೆ ಸತ್ತಿರತಕ್ಕಂಥ ಜಾನುವಾರಿಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತೇನೆ. ಈ ಸಾಮಾನ್ಯವಾಗಿ ದನ ಮತ್ತು ಎಮ್ಮೆಗಳಲ್ಲಿ ಕಾಣಿಸ್ಕೊಳ್ಳುವಂಥ ಇದು ವೈರಾಣಿಗೆ ಅಂದರೆ ಗೋಟ್ ಪಾಕ್ಸ್ ವೈರಸ್ ಒಂದು ವೈರಾಣು ಸೇರಿದ ಒಂದು ರೋಗ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾವು ಗೋಟ್ ಪಾಕ್ಸ್ ವ್ಯಾಕ್ಸಿನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಈಗ ದೊಡ್ಡ ದನಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ ಸಾಮಾನ್ಯವಾಗಿ ಈ ರೋಗ ಹತೋಟಿಯಲ್ಲಿದೆ. ಈಗ ಪ್ರಾಬ್ಲಮ್ ಆಗ್ತಾ ಇರೋದು ಚಿಕ್ಕ ಕರುಗಳಲ್ಲಿ, 6 ತಿಂಗಳ ಒಳಗಡೆ ಕರುಗಳಲ್ಲಿ ಈ ರೋಗ ಕಾಣಿಸ್ಕೊಳ್ತಾ ಇದೆ. ಬಟ್ ಇದು ಕಾಣಿಸ್ಕೊಂಡ್ರೂ ಕೂಡ ಸಾವಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಅವು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾವೆ. ಇದೇ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಕೇವಲ ಕರುಗಳಿಗೆ ಬರುತ್ತೆ ಅನ್ನುವಂಥ ನಿರ್ಲಕ್ಷ್ಯ ಮಾಡದೆ ಎಲ್ಲ ದನಗಳಿಗೂ ಸಹ ಒಂದಿಷ್ಟು ಈ ಲಂಪಿ ಸ್ಕಿನ್ ನಿಯಂತ್ರಣ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ದನ ಕರುಗಳನ್ನು ಕಳ್ಕೊಂಡಿರುವಂಥ ರೈತರು ಈಗ ಅಳಿದುಳಿದಿರುವಂಥ ದನಗಳನ್ನು ಮತ್ತು ಹೈನುಗಾರಿಕೆಯನ್ನು ನಂಬಿರುವಂಥ ರೈತರಿಗೆ, ಉಪಕಸವಾಗಿ ನಂಬಿರುವಂಥ ರೈತರಿಗೆ ಲಂಪಿ ಸ್ಕಿನ್ ಅನ್ನೋದು ಒಂದಿಷ್ಟು ಆತಂಕ ಸೃಷ್ಟಿಯಾಗಿದೆ. ಈ ಆತಂಕ ದೂರ ಮಾಡಲು ಜಿಲ್ಲಾಡಳಿತ ಒಂದು ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯ ಆಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.